ರೆಹಮಾನ್ ಸರ್ ಮತ್ತು ಸನಾವುಲ್ಲಾ ಸರ್ ಅವರು ಮಾಡಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸ್ಟೆಪ್ ವೇ ಎಜುಕೇಶನ್ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ಹೇಳ್ತೀವಿ. ಸರ್, ಈಗ ಎಲ್ರಿಗೂ ಅನ್ಸ್ತಿರ್ಬೋದು, ಇವಾಗ ಮೊದ್ಲಿನ ಜನಗಳೆಲ್ಲ 100 years ನಮ್ ತಾತ ಅಜ್ಜಿಗಳೆಲ್ಲ ಬದುಕ್ತಿದ್ರು. ಇವಾಗ 50-60 ವರ್ಷ ಬದುಕ್ತಿದ್ದಾರೆ. ಈಗ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ BP, ಶುಗರ್, ಕಣ್ಣು ಕಾಣಿಸಲ್ಲ, ಏನೇನೋ ಪ್ರಾಬ್ಲಮ್. ಇದಕ್ಕೆಲ್ಲ ಮೇನ್ ರೀಸನ್ ನಾವು ನಮ್ಮ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನ ನಾವು ಕಳ್ಕೊಳ್ತಿದೀವಿ. ಹೌದ್ರಾ? ಆಮೇಲೆ ಬಂಜರು ಭೂಮಿಯನ್ನಾಗಿ ನಾವು ಮಾಡ್ಕೊಳ್ತಿದೀವಿ. ಇದು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಅನುಭವಿಸಕ್ ಆಗ್ತಿಲ್ಲ. ಆ ತರ ನಾವು ಅನುಭವಿಸ್ಕೊಂಡು ಹಾಳು ಮಾಡ್ಕೊಳ್ತಿದೀವಿ. ಇದನ್ನ ನಾವು ಏನ್ ಮಾಡ್ತಿದೀವಿ, ಈ ಒಂದು ಕಂಪನಿಯ ಮುಖಾಂತರ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ನಾವಿಲ್ಲಿ ಕಂಡಕ್ಟ್ ಮಾಡಿದೀವಿ. ಅಂದ್ರೆ ಹೇಳೋ ನಮ್ ಡ್ಯೂಟಿ, ನೀವು ಮಾಡೋದು ಬಿಡೋದು ಸೆಕೆಂಡರಿ, ನಿಮಗ್ ಬಿಟ್ಟಿದ್ದು. ನಿಮ್ ಹೊಲನ, ನಿಮ್ ಗದ್ದೆನ, ನಿಮ್ ತೋಟನ ನೀವು ಉಳಿಸ್ಕೋಬೇಕು ಅನ್ನೋದಾದ್ರೆ ನೀವು ಇದನ್ನ ಫಾಲೋ ಅಪ್ ಮಾಡ್ಬೋದು, ಇಲ್ಲ ಅಂದ್ರೆ ಬಿಡಬಹುದು. ಬಟ್ ನಮ್ ಡ್ಯೂಟಿ ಏನು, ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡೋದು ನಮ್ಮ ಜವಾಬ್ದಾರಿ. ಸರ್, ನಾನು ಒಂದ್ ವಿಷಯ ಹೇಳೋದಂದ್ರೆ, ನೀವು ಕೆಮಿಕಲ್ ಅನ್ನ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆನ ಕಳ್ಕೊಳ್ತೀರಿ. ಹೌದ್ರಾ? ಅಷ್ಟೇ ಅಲ್ಲ, ಅನೇಕ ಕಾಯಿಲೆಗಳಿಗೆ ನಾವು ಕಾರಣ ಆಗುತ್ತೆ. ಹೌದ್ರಾ? ಅಷ್ಟೇ ಅಲ್ಲ, ನಿಮ್ಮ ಮುಂದಿನ ಪೀಳಿಗೆಗೆ, ನಿಮ್ಮ ಮಕ್ಕಳಿಗೆ ನಿಮ್ಮ ಆಸ್ತಿನ ನೀವು ಕೊಟ್ಟು ಹೋಗಕ್ಕಾಗಲ್ಲ. ಹೌದ್ರಾ? ಅದೇ ಅಲ್ಲ, ನಾವು ಒಂದು ತಾಯಿಯ ಋಣವನ್ನ ತೀರಿಸ್ದಂಗಾಗತ್ತೆ. ಎಲ್ಲದಕ್ಕಿಂತ ಮೇನ್ ಇದೆ. ಹೌದ್ರಾ? ನಾವು ಮನುಷ್ಯರು ಮಾತಾಡ್ತೀವಿ, ಎಲ್ಲ ಹೇಳ್ಕೊಳ್ತೀವಿ, ಬಟ್ ಆ ಭೂಮಿ ತಾಯಿಗೆ ಏನ್ ತೊಂದರೆ ಐತೆ ಅನ್ನೋದು ಹೇಳ್ಕೊಳಕ್ಕಾಗಲ್ಲ. ಬಟ್ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದರ ಋಣನ ನಾವು ಈ ಮುಖಾಂತರ, ಅಂದ್ರೆ ಕೆಮಿಕಲ್ ಯೂಸ್ ಮಾಡೋದನ್ನ ಬಿಟ್ಟು ಆರ್ಗ್ಯಾನಿಕ್ ಯೂಸ್ ಮಾಡಿ ಆ ಋಣನ ತೀರಿಸ್ಬೇಕು ಅಂತ ನಾನ್ ಹೇಳ್ತಿರೋದು. ಸೊ ಇಲ್ಲಿ ನಾವೇನ್ ಇದು ಮಾಡಕ್ ಬಂದಿಲ್ಲ, ಏನಿಲ್ಲ, ನೀವೇನ್ ತಪ್ಪು ಭಾವನೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಒಂದು ಅವೇರ್ನೆಸ್ ಪ್ರೋಗ್ರಾಮ್, ರಾಸಾಯನಿಕ ಮುಕ್ತ ಭಾರತ ಮಾಡ್ಬೇಕನ್ನೋ ಒಂದು ವಿಷನ್ ಇಟ್ಕೊಂಡು ಇಲ್ಲಿ ಒಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿದೀವಿ. ಸೊ ನಮ್ಮ ಕಂಪನಿ ಯಾವುದು, ಕಂಪನಿಯ ಪ್ರಾಡಕ್ಟ್ ಏನು, ಏನ್ ಬಳಸಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಕಂಪನಿಯ ಕಡೆಯಿಂದ ನಮ್ಮ ಯೂನಿವರ್ಸಲ್ ಕ್ರೌನ್ ಅಂಬಾಸೆಡರ್ ಮಿಸ್ಟರ್ ದೇವರಾಜ್ ಸರ್ ಅವರು ವೇದಿಕೆಗೆ ಬಂದು ನಮ್ಮ ಕಂಪನಿಯ ಪ್ರೊಫೈಲ್ ಬಗ್ಗೆ ಹೇಳ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಯೂನಿವರ್ಸಲ್ ಕ್ರೌನ್ ಅಂಬಾಸೆಡರ್ ದೇವರಾಜ್ ಸರ್ ಅವರಿಗೆ ತುಂಬ ಹೃದಯದ ಚಪ್ಪಾಳೆ ಮುಖಾಂತರ ವೆಲ್ಕಮ್. ಥ್ಯಾಂಕ್ ಯು. ಬರೀ ಗೆಸ್ಟ್ಗಳು ಯಾರು ಬರ್ರಿ ಸರ್.